ಸಿದ್ದು ಗವರ್ಮೆಂಟ್ ಗಡಗಡ ಎನ್ನುವ ಬಿಗ್ ಎಕ್ಸ್ಕ್ಲೂಸಿವ್ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಅತಿ ದೊಡ್ಡ ಸ್ಟೋರಿಯೊಂದನ್ನು ತೋರಿಸ್ತಿದ್ದೀವಿ. ಸಿದ್ದು ಗವರ್ಮೆಂಟ್ ಗಡಗಡ ಅಂತನ್ನುವಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಸ್ಟೋರಿಯೊಂದನ್ನು ತೋರಿಸ್ತಿದ್ದೀವಿ. ನಿಯಮದ ಸಣ್ಣ ನ್ಯೂನ್ಯತೆಗೆ ಭ್ರಷ್ಟರಿಗೆ ಅಸ್ತ್ರವಾಗೋಯ್ತಾ? ಪ್ರಭಾವಿ ಮಂತ್ರಿ ಬುಡಕ್ಕೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೆಸರು ಈಗ. ಅದು ಡಿಸಿಎಂ ಡಿಕೆಶಿಗೆ ಅತ್ಯಾಪ್ತರೇ ಆಗಿರುವಂತಹ ಮಂತ್ರಿಯ ಇಲಾಖೆ. ಚಾಪೆಯಲ್ಲ, ರಂಗೋಲಿ ಕೆಳಗೆ ತೂರಿದ್ರಾ ಆಫೀಸರ್ಸ್? ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ತೋರಿಸ್ತಿದ್ದೀವಿ. ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿ ಇದು. ಸಿದ್ದು ಗವರ್ಮೆಂಟ್ ಗಡಗಡ ಅನ್ನಬೇಕು. ಈ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿದ್ರೆ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸ್ಟೋರಿ ಸರ್ ಇದು. ನಿಯಮದ ಸಣ್ಣ ನ್ಯೂನ್ಯತೆ ಭ್ರಷ್ಟರಿಗೆ ಅಸ್ತ್ರವಾಗೋಯ್ತಾ? ಪ್ರಭಾವಿ ಮಂತ್ರಿ ಬುಡಕ್ಕೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೆಸರು ಅಂಟಿಕೊಂಡಿದೆ. ಅದು ಡಿಸಿಎಂ ಡಿಕೆಶಿಗೆ ಅತ್ಯಾಪ್ತರೇ ಆಗಿರುವಂತಹ ಮಂತ್ರಿಯ ಇಲಾಖೆ. ಚಾಪೆಯಲ್ಲ, ಆಫೀಸರ್ಸ್ ರಂಗೋಲಿ ಕೆಳಗೆ ತೂರಿ ಬಿಟ್ಟಿದ್ದಾರೆ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನ ತೋರಿಸ್ತಿದ್ದೀವಿ. ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿ ಇದು. ಸರ್ಕಾರವೊಮ್ಮೆ ಈ ಸ್ಟೋರಿಯನ್ನ ನೋಡಿ. ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಸ್ಟೋರಿನೇ ಇದು. ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಅತಿ ದೊಡ್ಡ ಸ್ಟೋರಿಯೊಂದನ್ನ ತೋರಿಸ್ತಿದ್ದೀವಿ. ನಿಯಮದಲ್ಲಿರುವಂತಹ ಸಣ್ಣ ನ್ಯೂನ್ಯತೆಯನ್ನೇ ಅಸ್ತ್ರ ಮಾಡಿಕೊಂಡು ಈ ರೀತಿ ಮಾಡಿದ್ರ ಭ್ರಷ್ಟರು ಅಂತಿದೆ. ನಿಯಮದ ಪ್ರಕಾರ ಸಣ್ಣ ನ್ಯೂನ್ಯತೆಗಳೇ ಭ್ರಷ್ಟರಿಗೆ ಅಸ್ತ್ರವಾಗಿ ಹೋದ್ರೆ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದೀವಿ ಈಗ. ಪ್ರಭಾವಿ ಮಂತ್ರಿ ಬುಡಕ್ಕೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೆಸರಂಟಿಕೊಂಡಿದೆ. ಅದು ಡಿಸಿಎಂ ಡಿಕೆಶಿ ಅವರಿಗೂ ಕೂಡ ಅತ್ಯಂತ ಆಪ್ತರಾಗಿರುವಂತಹ ಮಂತ್ರಿಯ ಇಲಾಖೆ. ಇದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇಲಾಖೆಗೆ ಸಂಬಂಧಿಸಿದಂತಹ ಸ್ಟೋರಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಆಯ್ತಾ ಗೋಲ್ಮಾಲ್? ಟೆಂಡರ್ ಕರೆಯದೆ 30 ಕೋಟಿ ಮೌಲ್ಯದ ಟಿವಿ ಖರೀದಿಯಾಗಿದೆ. ನಿಯಮಗಳಲ್ಲಿ ನ್ಯೂನ್ಯತೆಯನ್ನ ಬಳಸಿಕೊಂಡು ಕೊಟೇಶನ್ ಆಧಾರದಲ್ಲಿ ಒಂದೇ ಸಂಸ್ಥೆಯಿಂದ ಟಿವಿ ಖರೀದಿಯಾಗಿರುವಂತದ್ದು. ಬರೋಬ್ಬರಿ 10,000ಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಟಿವಿಗಳು ಹೋಗಿದೆ. ಒಂದೇ ಸಂಸ್ಥೆ ಮೂಲಕ ಅಂಗನವಾಡಿಗಳಿಗೆ ಟಿವಿ ಸರಬರಾಜಾಗಿರುವಂಥದ್ದು. ಕೆಟಿಪಿಪಿ ಅನ್ವಯ 5 ಕೋಟಿಗಿಂತ ಹೆಚ್ಚು ಮೊತ್ತ ಇದ್ರೆ ಟೆಂಡರ್ ಕರೆಯೋದು ಕಡ್ಡಾಯ. ಯಾವುದೇ ಕಾಮಗಾರಿ ಸಾಮಗ್ರಿ ಏನ್ ಖರೀದಿ ಮಾಡಿದ್ರು ಟೆಂಡರ್ ಕರೀಲೇಬೇಕು. ಈ ಟೆಂಡರ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಕಂಪನಿಗೆ ಗುತ್ತಿಗೆ ಕೊಡ್ತಾರೆ. ಆದ್ರೆ ಈ ವಿಚಾರದಲ್ಲಿ ರಂಗೋಲಿ ಕೆಳಗೆ ತೂರಿದ್ರ ಹೆಬ್ಬಾಳ್ಕರ್ ಇಲಾಖೆ. ಟೆಂಡರ್ ಕರೆಯದೆ ಇಲಾಖೆಯಿಂದ 30 ಕೋಟಿ ರೂಪಾಯಿ ವೆಚ್ಚದ ಟಿವಿಗಳನ್ನ ಖರೀದಿ ಮಾಡಲಾಗಿದೆ. ಬಿಗ್ ಬ್ರೇಕಿಂಗ್ ತೋರಿಸ್ತಿದ್ದೇವೆ. ಇದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಇಲಾಖೆಗೆ ಸಂಬಂಧಿಸಿದಂತಹ ಸ್ಟೋರಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೋಲ್ಮಾಲ್ ಆಗಿರುವಂತದ್ದು. ಟೆಂಡರ್ ಕರೆಯದೆ ಟಿವಿಗಳನ್ನ ಖರೀದಿ ಮಾಡಿದ್ದಾರೆ ಅಧಿಕಾರಿಗಳು. ಬರೋಬ್ಬರಿ 30 ಕೋಟಿ ಮೌಲ್ಯದ ಟಿವಿ ಖರೀದಿಯಾಗಿದೆ. ನಿಯಮಗಳಲ್ಲಿ ಕೆಲವು ನ್ಯೂನತೆ ಇದೆ ಅಂದ್ರೆ ಅದನ್ನೇ ಬಳಸ್ಕೊಂಡು ಕೊಟೇಶನ್ ಕೊಡೋದಾ? ಕೊಟೇಶನ್ ಆಧಾರದಲ್ಲಿ ಒಂದೇ ಸಂಸ್ಥೆಯಿಂದ ಟಿವಿಗಳನ್ನು ಖರೀದಿ ಮಾಡಲಾಗಿದೆ. ಬರೋಬ್ಬರಿ 10,000ಕ್ಕೂ ಹೆಚ್ಚು ಟಿವಿಗಳನ್ನ ಅಂಗನವಾಡಿಗೆ ಕಳಿಸಲಾಗಿದೆ. ಒಂದೇ ಸಂಸ್ಥೆಯ ಮೂಲಕ ಅಂಗನವಾಡಿಗಳಿಗೆ ಟಿವಿ ಸರಬರಾಜಾಗಿರುವಂತದ್ದು. ಕೆಟಿಪಿಪಿ ಅನ್ವಯ 5 ಕೋಟಿಗಳಿಗಿಂತ ಹೆಚ್ಚು ಮೊತ್ತ ಇದ್ರೆ ಅದನ್ನ ಟೆಂಡರ್ ಕರೀಲೇಬೇಕು. ಯಾವುದೇ ಕಾಮಗಾರಿ ಸಾಮಗ್ರಿ ಖರೀದಿ ಏನೇ ಇದ್ರೂ ಟೆಂಡರ್ ಕರಿಬೇಕು. ಈ ಟೆಂಡರ್ ಮೂಲಕ ಅರ್ಜಿ ಸಲ್ಲಿಸುವ ಕಂಪನಿಗಳಿಗೆ ಗುತ್ತಿಗೆಯನ್ನ ಕೊಡಬೇಕು. ಆದ್ರೆ ಈ ವಿಚಾರದಲ್ಲಿ ಏನಾಗಿದೆ? ಯಾಕೆ ಈ ನಡೆ? ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಿದೆ ಈಗ. ಟೆಂಡರ್ ಕರೆಯದೆ ಇಲಾಖೆಯಿಂದ 30 ಕೋಟಿ ರೂಪಾಯಿ ವೆಚ್ಚದ ಟಿವಿಗಳನ್ನ ಖರೀದಿ ಮಾಡಿ ಅಂಗನವಾಡಿಗೆ ಸರಬರಾಜು ಮಾಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗೋಲ್ಮಾಲ್ ಆಯ್ತಾ ಅಂತ ಈಗ ಪ್ರಶ್ನೆ ಮೂಡ್ತಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇಲಾಖೆಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಟೆಂಡರ್ ಯಾಕೆ ಕರೆದಿಲ್ಲ? ಒಂದೇ ಸಂಸ್ಥೆಯಿಂದ 30 ಕೋಟಿ ಮೌಲ್ಯದ ಟಿವಿಗಳನ್ನ ಖರೀದಿ ಮಾಡಿದ್ಯಾಕೆ? ಸುಮಾರು 10,000ಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಟಿವಿಗಳು ಹೋಗಿದೆ. ಒಂದೇ ಸಂಸ್ಥೆಯ ಮೂಲಕ ಇಷ್ಟು ಮೌಲ್ಯದ ಒಂದು ಖರೀದಿ ಆಗಿದ್ಯಾಕೆ? ಯಾವುದೇ ಟೆಂಡರ್ನ ಕರೆದಿಲ್ಲ. ಒಂದೇ ಸಂಸ್ಥೆಯ ಮೂಲಕ ಆಗಿರುವಂತದ್ದು ಸರಬರಾಜು. ಈ ಟೆಂಡರ್ ಕರೆದು ಯಾವ ಕಂಪನಿಗೆ ಗುತ್ತಿಗೆಯನ್ನ ಕೊಡೋದು ಅಂತ ನಂತರ ನೀವು ನಿರ್ಧಾರ ತಗೋಬೇಕಾಗತ್ತೆ. ಆದ್ರೆ ಯಾವುದೇ ಟೆಂಡರ್ ಅನ್ನ ಯಾಕೆ ಕರೆದಿಲ್ಲ? 30 ಕೋಟಿ ಮೌಲ್ಯದ ಟಿವಿ ಪೂರೈಕೆಗೆ ಅಧಿಕಾರಿಗಳ ಅಡ್ಡದಾರಿ ಹಿಡಿದ್ರ ಅಂತ. 5 ಲಕ್ಷದೊಳಗೆ ಸಾಮಗ್ರಿ ಖರೀದಿಗೆ ಅಧಿಕಾರಿಗಳ ಮಟ್ಟದಲ್ಲಿ ಅವಕಾಶ ಇದೆ. ಆದ್ರೆ
3 ಕಂಪನಿಗಳಿಂದ ಕೊಟೇಶನ್ ಪಡೆಯಲೇಬೇಕು. ಇದಕ್ಕೂ ಕೂಡ ಯಾವ ಕಂಪನಿ ಕಡಿಮೆ ದರಕ್ಕೆ ಹೇಳುತ್ತೋ ಅಲ್ಲಿ ಮಾತ್ರ ಖರೀದಿ ಮಾಡಬೇಕು. ಆದ್ರೆ ಟಿವಿ ಖರೀದಿಯಲ್ಲಿ ಮಾತ್ರ ಎಲ್ಲಾ ರೂಲ್ಸ್ಗಳು ಬ್ರೇಕ್ ಆಗಿದೆ. ಟೆಂಡರ್ ಗೊಡವೆನೇ ಇಲ್ಲದೆ ಅಂಗನವಾಡಿಗಳಿಗೆ ಟಿವಿ ಪೂರೈಕೆ ಆಗೋಗಿದೆ. ಸಿಡಿಪಿಒ ಕಚೇರಿಗಳಿಗೆ ಅಧಿಕಾರಿಗಳಿಂದಲೇ ತಲಾ 3 ಕೊಟೇಶನ್. 1 ಯೂನಿಟ್ಗೆ ಏರ್ವೇವ್ ಕಂಪನಿಯಿಂದ 31,187 ನಿಗದಿ. 16 ಟಿವಿ ಯೂನಿಟ್ಗೆ 1ರಂತೆ ಬಿಲ್ ಪಡೆದುಕೊಂಡಿದೆ ಇಲಾಖೆ. ಅಂದ್ರೆ ಬಿಲ್ ಮೊತ್ತ ಇಲ್ಲಿ ನೋಡಿ 4,99,999 ರೂಪಾಯಿ ಮೀರಂಗಿಲ್ಲ. ತಾಲೂಕಿಗೆ ಎಷ್ಟು ಯೂನಿಟ್ ಬೇಕೋ ಅಷ್ಟಕ್ಕೆ ಮಾತ್ರ ತಗೋಬೇಕಾಗುತ್ತೆ. ಬೇರೆ ಬೇರೆ ದಿನಾಂಕ ನಮೂದಿಸಿ ಟಿವಿಗಳನ್ನ ಖರೀದಿಸಿದೆ ಇಲಾಖೆ. ಟೆಂಡರ್ ಕರೆಯುವುದನ್ನ ತಪ್ಪಿಸಲು ಅಡ್ಡದಾರಿ ಹಿಡಿದಂತ ಇಲಾಖೆ ಟೆಂಡರ್ ಕರೆಯುವುದನ್ನ ನಿಯಮ ಪಾಲಿಸಿದ್ದೇವೆ ಅಂತ ಹೇಳಲು 5 ಲಕ್ಷದ ಮಿತಿಯನ್ನ ತೋರಿಸಿದೆ. ರೂಲ್ಸ್ ಅನ್ನ ಉಲ್ಲಂಘ ಮಾಡಿದ್ರೆ ಇದು 5 ಲಕ್ಷದ ಒಳಗೆ ಖರೀದಿ ಆಗಬೇಕಲ್ವಾ? ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದಕ್ಕೆ ಉತ್ತರ ಕೊಡಿ. ಇದು ಸರಿನಾ? ಇಲ್ಲಿ ಅಕ್ರಮ ನಡೆದಿರೋದು ಎಲ್ಲಾ ಸಾಧ್ಯತೆಗಳು ಇದೆ. ಈ ಬಗ್ಗೆ ಸಮಗ್ರ ತನಿಖೆಗೆ ಮುಂದಾಗುತ್ತಾ ರಾಜ್ಯ ಸರ್ಕಾರ? ಕಾದು ನೋಡಬೇಕಿದೆ. ಟಿವಿ ಪೂರೈಕೆಗೆ ಅಡ್ಡದಾರಿ ಹಿಡಿದ್ರ ಹಂಗಾರ ಅಧಿಕಾರಿಗಳು 5 ಲಕ್ಷದೊಳಗೆ ಸಾಮಗ್ರಿ ಖರೀದಿ ಮಾಡುವಂತ ಅವಕಾಶ ಏನಿದೆಯಲ್ಲ ಅದು ಅಧಿಕಾರಿಗಳ ಮಟ್ಟದಲ್ಲಿ ಇರುತ್ತೆ. ಆದ್ರೆ 3 ಕಂಪನಿಗಳಿಂದ ಇದಕ್ಕೂ ಕೂಡ ಕೊಟೇಶನ್ ಪಡೆಯಬೇಕಾಗಿರುತ್ತೆ. ಯಾವ ಕಂಪನಿ ಕಡಿಮೆ ದರಕ್ಕೆ ಹೇಳುತ್ತೋ ಅಲ್ಲಿ ಖರೀದಿ ಮಾತ್ರ ಮಾಡಬೇಕಾಗಿರುತ್ತೆ. ಆದ್ರೆ ಈ ಖರೀದಿಯಲ್ಲಿ ಯಾವ ರೂಲ್ಸ್ ಗಳನ್ನು ಫಾಲೋ ಮಾಡಿಲ್ಲ. ರೂಲ್ಸ್ ಬ್ರೇಕ್ ಮಾಡಿ ಖರೀದಿ ಮಾಡಲಾಗಿದೆ. ಟೆಂಡರ್ ಗೊಡವೆಗೆ ಹೋಗಿಲ್ಲ. ಇಲ್ಲದೆ ಟೆಂಡರ್ ಗೊಡವೆನೇ ಇಲ್ಲದೆ ಈ ಸಾಮಗ್ರಿಗಳನ್ನೆಲ್ಲ ಖರೀದಿ ಮಾಡಲಾಗಿದೆ, ಪೂರೈಕೆ ಮಾಡಲಾಗಿದೆ. ಸಿಡಿಪಿಒ ಕಚೇರಿಗಳಿಗೆ ತಲಾ 3 ಕೊಟೇಶನ್ ನೀಡಲಾಗಿದೆ. 1 ಯೂನಿಟ್ಗೆ ಏರ್ವೇವ್ ಕಂಪನಿ 31,187 ರೂಪಾಯಿಯನ್ನ ನಿಗದಿ ಮಾಡಿರುತ್ತೆ. 16 ಯೂನಿಟ್ಗೆ ಸೇರಿ 1 ಬಿಲ್ ನೀಡಲಾಗಿದೆ. ಒಟ್ಟು ಮೊತ್ತ 5 ಲಕ್ಷ ರೂಪಾಯಿ ಆಗಿದೆ. ತಾಲೂಕಿಗೆ ಎಷ್ಟು ಯೂನಿಟ್ ಬೇಕೋ ಅಷ್ಟು ಬೇರೆ ಬೇರೆ ಬಿಲ್, ಬೇರೆ ಬೇರೆ ದಿನಾಂಕ ನಮೂದಿಸಿ ಟಿವಿಗಳನ್ನು ಖರೀದಿ ಮಾಡಲಾಗಿದೆ. ಟೆಂಡರ್ ಕರೆಯುವುದನ್ನ ತಪ್ಪಿಸಲು ಅಡ್ಡದಾರಿ ಹಿಡಿದಿದ್ರ ಹಂಗಾರೆ? ನಿಯಮ ಪಾಲಿಸಿದ್ದೇವೆ ಅಂತ ತೋರಿಸಲು 5 ಲಕ್ಷದ ಮಿತಿ ಬೇರೆ ಕೊಟ್ಟಿದ್ದಾರೆ. ರೂಲ್ಸ್ ಉಲ್ಲಂಘ ಮಾಡಿದ್ರೆ 5 ಲಕ್ಷದ ಒಳಗಡೆ ಖರೀದಿ ಮಾಡಬೇಕಾಗಿರುತ್ತೆ. 5 ಲಕ್ಷದ ಒಳಗೆ ಖರೀದಿಸಲು ಅನುಮತಿ ಇದೆ ಅಂತ ಇಲ್ಲಿ ಕಳ್ಳಾಟವನ್ನ ಮಾಡಿ ತೋರಿಸಿದಂಗಾಗಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ಎಸ್ ದೀಪ, ಈಗ ಭಾರಿ ಮೊತ್ತದ ಹಗರಣವಾಗಿದೆ ಅನ್ನುವಂಥದ್ದು, ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಕೇಳಿ ಬರ್ತಿರುವಂಥದ್ದು. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಬಂಧಿಸಿದಂತಹ ಇಲಾಖೆಯಲ್ಲೇ ಆಗಿರೋದಿದು. ಏನಿದೆ ಹೆಚ್ಚಿನ ಮಾಹಿತಿ ದೀಪ? ಸರಿ, ಅದ್ ಯಾಕೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಸಂಪುಟದ ಸಚಿವರುಗಳು ಒಬ್ಬರಾದ ಮೇಲೊಬ್ಬರಂತೆ ಆರೋಪಗಳು ಅವರ ಮೇಲೆ ಕೇಳಿ ಬರ್ತಾ ಇದೆ. ತಿಮ್ಮಾಪುರ್ ಮೇಲೆ ಕೇಳಿ ಬಂದಂತಹ ಆರೋಪ ಇನ್ನೂ ಹಸಿಯಾಗಿರುವಂತಹ ಸಂದರ್ಭದಲ್ಲೇ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯ ಒಂದು ವಿಚಾರ ಬಹಿರಂಗ ಆಗಿರುವಂತಹದ್ದು. ಏನು ಟಿವಿ ಖರೀದಿ ಇರುತ್ತೆ, ಆ ಟಿವಿ ಖರೀದಿಯಲ್ಲಿ ಟೆಂಡರ್ ಮಾಡದೆ ಇವರು ಟಿವಿ ಖರೀದಿ ಮಾಡಿದಂತಹ ಅಧಿಕಾರಿಗಳು ಎಡವಟ್ಟು ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿದೆ. ಸಹಜವಾಗಿ 5 ಲಕ್ಷದವರೆಗೆ ಪೀಠೋಪಕರಣ ಸೇರಿದಂತೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡೋದಿಕ್ಕೆ 5 ಲಕ್ಷದವರೆಗೆ ಲಿಮಿಟ್ ಇರುತ್ತೆ. ಆದ್ರೆ ಇದೀಗ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಅದು ಯಾವುದೇ ರೀತಿಯಾದಂತಹ ಟೆಂಡರ್ನು ಕರೆಯದೆ ಈ ರೀತಿಯಾಗಿ ನೇರವಾಗಿ ಅಂಗನವಾಡಿಗಳಿಗೆ ಟಿವಿ ಸರಬರಾಜು ಮಾಡಿದ್ದು ಯಾಕೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ರಶ್ನೆ ಎದ್ದಿರುವಂತಹದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಾರದೇ ಈ ರೀತಿ ಆಗಿದ್ಯಾ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನದಲ್ಲಿ ಇದ್ದೇ ಈ ರೀತಿ ಆಗಿದೆಯಾ ಅನ್ನುವಂತಹದ್ದು ಕೂಡ ಸಹಜವಾಗಿ ಮೂಡ್ತಾ ಇರುವಂತಹ ಪ್ರಶ್ನೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ನೀಡಬೇಕು. ಅಧಿಕಾರಿಗಳು ಸಹಜವಾಗಿ ಇಲಾಖೆ ಮಂತ್ರಿಗಳ ಗಮನಕ್ಕೆ ತರದೆ ಯಾವುದೇ ರೀತಿಯಾದಂತಹ ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುವಂತ ವಿಚಾರ. ಆದ್ರೆ ಈ ಒಂದು ಟಿವಿ ಖರೀದಿ ವಿಚಾರದಲ್ಲಿ ಯಾಕೆ ಟೆಂಡರ್ ಮಾಡ್ಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಜೊತೆಗೆ ಉನ್ನತಾಧಿಕಾರಿಗಳು ಯಾರಾದ್ರೂ ಅವರಿಗೆ ಬೇಕಾದಂತಹ ಕಂಪನಿಗೆ ಕೊಡಿಸುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಅಡ್ಡದಾರಿ ಹಿಡಿದ್ರ ಅನ್ನುವಂತಹದ್ದು ಕೂಡ ಸಹಜವಾಗಿ ಪ್ರಶ್ನೆಯನ್ನ ಮೂಡಿಸಿದೆ. ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.